टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಾರ್ಯಾರು ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿದ್ರು ಅಂಥ ನಟರಿಗೆ ಸಂಕಷ್ಟ ಕಾದಿದೆ. ತೆಲುಗು ನಟ ನಟಿಯರು ಅವ್ರಿಗೆ ಇಡಿಯಿಂದ ನೋಟಿಸ್. ನಟ ರಾಣಾ ದುಗ್ಗುಬಾಟಿ, ನಟ ಪ್ರಕಾಶ್ ರಾಜ್, ಮಂಚು ಲಕ್ಷ್ಮಿ ಇವರೆಲ್ಲರಿಗೂ ಕೂಡ ಇಡಿ ನೋಟಿಸ್ ಕೊಟ್ಟಿದೆ. ಜುಲೈ 23ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಸಿನಿಮಾ ನಟರಿಗೆ ಆಹ್ವಾನ ಹೋಗಿದೆ. ಅದನ್ನು ಕಾಲಂತನಲ್ಲ, ನಾನು ನೋಟಿಸ್ ಅನ್ನಲ್ಲ, ಅದು ಸಿನಿಮಾ ನಟರಿಗೆ ಹೋದಂಥ ಆಹ್ವಾನ. ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ದಂಗಲ್ಲ, ನೀವು ಈ ರೀತಿ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅಂತ ಕೇಳ್ತಾ ಇದೆ. ದುಡ್ಡು ಸಿಗುತ್ತೆ ಅಂದರೆ ಹಾಗಾದರೆ ನಟರು ಏನು ಬೇಕಾದ್ರೂ ಮಾಡ್ಬೋದಾ? ಕರ್ನಾಟಕದಲ್ಲೂ ಕೂಡ ಹಿಂದೆ ಹಲವಾರು ಘಟನಾವಳಿಗಳನ್ನು ನಾವು ಕಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಅಹೋರಾತ್ರ ಅನ್ನುವಂಥ ವ್ಯಕ್ತಿ ಒಂದು ದೊಡ್ಡ ಸಮರ ಸಾರಿದ್ರು. ಅವ್ರಿಗೇನು ಕಡಿಮೆ ತೊಂದರೆ ಕೊಟ್ರಾ? ದೊಡ್ಡ ದೊಡ್ಡವರು. ಆ ಮನುಷ್ಯ ಗಟ್ಟಿ ಇದ್ದ, ಹೆಂಗೋ ಎದುರಿಸಿ ನಿಂತ. ಬೇರೆಯವ್ರು ಯಾರಾದರೂ ಮಾತಾಡ್ಲಿಕ್ಕೆ ಸಾಧ್ಯನಾ? ಜವಾಬ್ದಾರಿ ಇರುವಂಥವರು ಈ ರೀತಿ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋದು, ಅವರ ಪರವಾಗಿ ಇವರು ರಾಯಭಾರಿಗಳಾಗೋದು, ಏನಿದೆ ಅರ್ಥ ಇದು? ಯಾವ ಸಂದೇಶ ರವಾನೆ ಆಗುತ್ತೆ ಸಮಾಜಕ್ಕೆ? ಪ್ರಕಾಶ್ ರಾಜ್ ಉದ್ದುದ್ದ ಮಾತಾಡ್ತಾರಪ್ಪ, ದೊಡ್ಡ ದೊಡ್ಡ ಮಾತಾಡ್ತಾರೆ, ರೈತರ ಪರವಾಗಿ ಹೋರಾಟಕ್ಕೆ ಬರ್ತಾರೆ. ಈ ರೀತಿ ಬೆಟ್ಟಿಂಗ್ಗಳಲ್ಲಿ ದುಡ್ಡು ಸಿಗುತ್ತೆ ಅಂದರೆ ಹಾಗಾದರೆ ಏನು ಬೇಕಾದರೂ ಮಾಡ್ತೀರಾ? ಹಾಗಾದರೆ ನಿಮಗೆ ಸಾಮಾಜಿಕ ಜವಾಬ್ದಾರಿಗಳಿಲ್ವಾ? ಹಾಗಾದರೆ ಜನಸಾಮಾನ್ಯರು ಎಲ್ಲದನ್ನು ನೋಡ್ತಾ ಇರ್ತಾರೆ. ಅರ್ಥ ಆಗಲಿ ಅಟ್ಲೀಸ್ಟ್.